ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವನೆ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದೇನು ಅಂತಂದರೆ, ಜನವರಿ ಸೈಕಲ್ ಅಡ್ಮಿಷನ್ ಓಪನ್ ಆಗಿದೆ ಫ್ರೆಂಡ್ಸ್. KSOU ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. KSOU ಅಂದರೆ ಜನವರಿ ಸೈಕಲ್ ಅಂದರೆ 2024-25 ಜನವರಿ ಆವೃತ್ತಿ ಫ್ರೆಂಡ್ಸ್. ಇದು ನಮ್ಮದು 2024-25 ಸಾಲಿನ ಜುಲೈ ಆವೃತ್ತಿಯಲ್ಲಿ ನಾನು ಅಡ್ಮಿಷನ್ ಆಗಿರೋದು. ಇದು ಜನವರಿ ಆವೃತ್ತಿ ಸ್ಟಾರ್ಟ್ ಆಗಿದೆ. ಯಾರು ಜಾಯ್ನ್ ಆಗಬೇಕಂತಿದ್ದೀರಾ ಖಂಡಿತವಾಗ್ಲೂ ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ BA ಇದೆ, BCom ಇದೆ. ನಿಮಗೆ ಯಾವ ಇನ್ಫಾರ್ಮೇಷನ್ ಸಾರಿ ಫ್ರೆಂಡ್ಸ್, ನೀವು ಯಾವುದಕ್ಕೆ ಜಾಯ್ನ್ ಆಗಬೇಕಂತಿದ್ದೀರಾ ಅದೆಲ್ಲನೂ ಇಲ್ಲಿ ನೀವು ಜಾಯ್ನ್ ಆಗುವಂಥ ಎಲ್ಲ ಅವಕಾಶಗಳು ಇದೆ ನಿಮಗೆ. ಇಲ್ಲಿ ನೋಡ್ಬೋದು BA ಬಂದು ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಇದನ್ನು ಇಲ್ಲಿ ನೋಡ್ಕೊಬೋದು. ಇಲ್ಲ ಅಂತಂದರೆ KSOU ವೆಬ್ಸೈಟಲ್ಲಿ ನೀವು ಸರ್ಚ್ ಮಾಡಿದಾಗ ನಿಮಗೆಲ್ಲ ಇನ್ಫಾರ್ಮೇಷನ್ ನಿಮಗೆಲ್ಲ ಸಿಗುತ್ತೆ. ಇಲ್ಲಿ MA ಕನ್ನಡ, ಇಂಗ್ಲೀಷು, ಹಿಂದಿ, ಇತಿಹಾಸ ಫುಲ್ಲು ಇಲ್ಲಿ ಎಲ್ಲ ಸೆಮಿಸ್ಟರಲ್ಲೂ ಇದೆ. ಇಲ್ಲಿ ಕೆಲವೊಂದು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಓದುವಂಥ ಅವಕಾಶ ಇದೆ. ಕೆಲವೊಂದಕ್ಕೆ ಬೇರೆ ಇಂಗ್ಲೀಷಲ್ಲೇ ಓದುವಂಥ ಅವಕಾಶ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು BCA ಬಂದು ಇಂಗ್ಲೀಷ್ ಮೀಡಿಯಮಲ್ಲೇ ನಾವು ಓದಬೇಕಾಗತ್ತೆ. ಇವಾಗ ಕನ್ನಡ, ಇಂಗ್ಲೀಷು ಇದೆಲ್ಲನೂ ನಮಗೆ ಕನ್ನಡ ಇಂಗ್ಲೀಷ್ನಲ್ಲಿ ಓದುವಂಥ 2 ಅವಕಾಶಗಳಿದೆ. ಇದು 2 ವರ್ಷದ ಕೋರ್ಸ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಪ್ರತಿಯೊಂದೂ ಎಲ್ಲ ಅವಕಾಶಗಳು ಇಲ್ಲಿ ಅಡ್ಮಿಷನ್ನು ಓಪನ್ ಆಗಿದೆ. ನೀವು ಯಾವುದಕ್ಕೆ ಅಂದರೆ ಇದಕ್ಕೆ ಯಾವುದಕ್ಕೆ ನೀವು ಜಾಯ್ನ್ ಆಗಬೇಕಂತಿದ್ದಾರೆ ನೀವು ಫಸ್ಟೇ ಅದನ್ನ ಕ್ಲಾರಿಟಿ ತೊಗೊಂಡು ಅಂತಂದರೆ ನೀವು ಯಾವುದಕ್ಕೆ ಓದಬೇಕಂತಿರ್ತಾರೆ, ನಿಮ್ಗೆ ಯಾವುದು ಆಸಕ್ತಿ ಇರುತ್ತೆ ಅದರಲ್ಲಿ ನೀವು ಸೇರ್ಕೊಬೋದು. ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, PG ಸರ್ಟಿಫಿಕೇಟ್ ಶಿಕ್ಷಣ ಕ್ರಮಗಳು 10-2+3 ಆಧಾರಿತ ಅಂತಂದರೆ ಇಲ್ಲಿ ನಾವು ಯಾವುದನ್ನು ಬೇಕಾದರೂ ಇಲ್ಲಿ ನಾವು 1 ವರ್ಷದಲ್ಲಿ ಇದನ್ನು ಓದ್ಬೋದಾಗಿರುತ್ತೆ ಫ್ರೆಂಡ್ಸ್. ಇಂಗ್ಲೀಷು, ಕಮ್ಯುನಿಕೇಟಿವ್ ಇಂಗ್ಲೀಷು, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ, ಕುವೆಂಪು ಸಾಹಿತ್ಯ, ಹಣಕಾಸು ನಿರ್ವಹಣೆ, ಹೀಗೆ ಸಾಕಷ್ಟು ವಿಷಯಗಳಿದೆ. ಅದರಲ್ಲಿ ನಾವು 1 ವರ್ಷದಲ್ಲಿ PG ಸರ್ಟಿಫಿಕೇಟ್ನ ನಾವಿಲ್ಲಿ ತೊಗೋಬೋದಾಗುತ್ತೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಡಿಪ್ಲೊಮೊ ಶಿಕ್ಷಣ ಕ್ರಮಗಳು 10+2 ಆಧಾರಿತ ಅಂದರೆ ಇಲ್ಲಿ ಕನ್ನಡ ಇದು ಕೂಡ 1 ವರ್ಷ ನೋಡ್ಬೋದು. ಡಿಪ್ಲೊಮೊ ನಾವಿಲ್ಲಿ ತೊಗೊಳ್ಳೋವಂಥದ್ದಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೀವು ಇಲ್ಲಿ ಓದ್ಕೋಬೋದು. ನೀವು ವೆಬ್ಸೈಟಲ್ಲಿ ನೀವು www.KSOU-Mysore.ac.in academic.in ಲಭ್ಯವಿರುತ್ತದೆ. ಅಂದರೆ ನೀವು ಈ ಎಲ್ಲ ಇನ್ಫಾರ್ಮೇಷನ್ನು ಇಲ್ಲಿ ನಿಮಗೆ ಅಷ್ಟು ಕ್ಲಾರಿಟಿ ಸಿಕ್ಕಿಲ್ಲ ಅಂತಂದರೆ ಈ www.in ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನೀವು ಅಲ್ಲಿ ನೋಡ್ಬೋದು. ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಇಲ್ಲಿ ಇದೊಂದು ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಶಿಕ್ಷಣದಿಂದ ವಂಚಿತರಾಗಬಾರ್ದು. ನಾವು ಶಿಕ್ಷಣವನ್ನು ಪಡೆದು ಸದ್ಗುಣವಂತರಾಗಿ ಮತ್ತು ಒಂದು ಫ್ರೆಂಡ್ಸ್ ಅದರಿಂದ ಯಾರು ವಂಚಿತರಾಗಿರ್ತಾರೆ ಅವ್ರಿಗೆ ಶಿಕ್ಷಣದ ಬೆಲೆ ಗೊತ್ತಿರುತ್ತೆ. ಎಜುಕೇಷನ್ ಅಂದರೆ ಏನು, ವಿದ್ಯಾಭ್ಯಾಸ ಯಾಕೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ನಮ್ಮ ಎಲ್ಲ ಪೇರೆಂಟ್ಸು ಎಲ್ಲ ಮುಂದೆ ತಂದು ಕೊಟ್ಟು ಅಂದರೆ ಓದೋಕ್ಕೆಲ್ಲ ಕೊಟ್ಟರು ಕೆಲವೊಂದು ವಿದ್ಯಾರ್ಥಿಗಳಿಗೆ ಓದೋದಕ್ಕೂ ಅವ್ರಿಗೆ ತುಂಬ ಕಷ್ಟ ಅನಿಸುತ್ತೆ. ಅದೇ ಈ ರೀತಿ ವಿದ್ಯಾಭ್ಯಾಸದಿಂದ ಅಂತಂದರೆ ಎಜುಕೇಷನಿಂದ ದೂರ ಉಳಿದೋರಿಗೆ ಆ ವಿದ್ಯಾಭ್ಯಾಸದ ಬೆಲೆ ಗೊತ್ತಿರುತ್ತೆ. ಆ ರೀತಿ ನೀವು ಆಗ್ದಿರ ಅದನ್ನು ಏನು ಪೇರೆಂಟ್ಸ್ ಕೊಡ್ತಾರೆ ಅದನ್ನು ಸವಲತ್ತುಗಳನ್ನ ಉಪಯೋಗಿಸ್ಕೊಂಡು ವಿದ್ಯಾವಂತರಾಗಿ ನೀವು ಫ್ಯೂಚರಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದೊಂದು ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಏನು ಅಂತಂತಂದರೆ ಇದು ಅಡ್ಮಿಷನ್ ಓಪನ್ ಆಗಿದೆ ಫ್ರೆಂಡ್ಸ್. ಯಾರಾದರೂ ಜಾಯ್ನ್ ಆಗೋರಿದ್ದರೆ ಆಗ್ಬೋದು. ಈ ಇನ್ಫಾರ್ಮೇಷನ್ ಕೂಡ ಸಾಕಷ್ಟು ಜನರಿಗೆ ಶೇರ್ ಮಾಡಿದ್ರೆ ಏನಾಗುತ್ತೆ ಫ್ರೆಂಡ್ಸ್, ಯಾರಿಗೆ ಓದೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಇದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಅಲ್ಲಿ ಹೋಗಿ ಕೇಳಿದಾಗ ಇದಕ್ಕೆಲ್ಲ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೂಡ ಅವರು ಹೇಳ್ತಾರೆ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.